ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಾರೋಹಳ್ಳಿ ತಾಲೂಕಾಗಿದೆ, ತಾಲೂಕ್ ಕಚೇರಿ ಇಲ್ಲ, ತಾಲೂಕಲ್ಲಿ ಕೂತ್ಕೊಳ್ಳಕ್ಕೆ ಆಫೀಸ್ ಇಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಹಾರೋಹಳ್ಳಿ ತಾಲೂಕು ಕಚೇರಿಗೆ ಈಗಾಗಲೇ 3 ಎಕರೆ ಜಾಗವನ್ನ ಮಂಜೂರಾತಿಯನ್ನ ಮಾಡಿಸಿ ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಡಳಿತಾತ್ಮಕ ಮಂಜೂರಾತಿಗೆ ನಾವು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಒಂದು ತಾಲೂಕ್ ಆಫೀಸ್ ಇತ್ತು ಅಂದ್ರೆ ರೈತರು ಹೋಗಿ ಬಂದು ಕಷ್ಟ ಸುಖ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನೀವೆಲ್ಲದಕ್ಕೂ ಕೂಡ ಕನಕಪುರಕ್ಕೆ ಹೋಗ್ಬೇಕು, ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಹುಡುಕುವಂತ ಪರಿಸ್ಥಿತಿ. ಆದ್ರೆ ಇವತ್ತು ಒಂದು ಕಚೇರಿ ಆಗಿ ಎಲ್ಲ ಕಚೇರಿಗಳು ಇಲ್ಲಿ ಬಂತು ಅಂದ್ರೆ ಒಂದೇ ಕಡೆ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತಕ್ಕಂತ ಒಂದು ಚಿಂತನೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಪಟ್ಟಣ ಪಂಚಾಯಿತಿ ಮಾಡಿಸಿದೀವಿ. ಪಟ್ಟಣ ಪಂಚಾಯಿತಿಗೆ ಜಾಗ ಇರಲಿಲ್ಲ. ಈಗ ಇಲ್ಲೇ ಪಕ್ಕದಲ್ಲಿ 1.5 ಎಕರೆ ಜಾಗ ಮಾಡಿ ಒಂದು ಸುಸಜ್ಜಿತವಾದಂತಹ ಪಟ್ಟಣ ಪಂಚಾಯಿತಿ ಕಟ್ಟಡವನ್ನ ಮತ್ತು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಅಂಗಡಿಯವರಿಗೆ ಮತ್ತೆ ಅಂಗಡಿಯನ್ನ ನಿರ್ಮಾಣ ಮಾಡಿ ಅವ್ರಿಗೂ ಕೂಡ ಹೊಸ ರೂಪವನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಹಾರೋಹಳ್ಳಿ ಪಟ್ಟಣ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ಬೈಪಾಸ್ ಆಯ್ತು, ಈಗ ಬಹಳ ದಿನ ಆಗಿತ್ತು ನಿಂತೋಗಿ, ಈಗ ಸಂಪೂರ್ಣವಾಗಿ ರಸ್ತೆ ಕೆಲಸ ಮುಕ್ತಾಯ ಹಂತಕ್ಕೆ ಬಂದಿದೆ. ಬೈಪಾಸ್ ಆದ್ಮೇಲೆ ಒಳಗಡೆ ಬರೋದು ಹೋಗೋದು ಕಷ್ಟ. ಹಾರೋಹಳ್ಳಿ ಬೆಳಿಬೇಕು, ಹಾರೋಹಳ್ಳಿ ಬೆಳೆದು ದೊಡ್ಡದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ರಸ್ತೆಯನ್ನ ಅಗಲೀಕರಣಕ್ಕೂ ಕೂಡ ಸುಮಾರು 10 ಕೋಟಿ ರೂಪಾಯಿ ಹಣವನ್ನ ಸುಮಾರು 1.5 ಕಿಲೋಮೀಟರ್ ಅಭಿವೃದ್ಧಿಗೆ ಇವತ್ತು ನಾವು ಚಿಂತನೆಯನ್ನ ಮಾಡಿ ಮಂಜೂರಾತಿಯನ್ನ ಕೂಡ ಮಾಡಿಸಿದ್ದೇವೆ. ಯಾವ ರಸ್ತೆ? ಆನೇಕಲ್ ರಸ್ತೆ. ಕೆರೆ ನಮ್ ನಾಗರಾಜು, ನಮ್ಮ ಭಾಗದ ಎಲ್ಲ ಮುಖಂಡರುಗಳು ಈ ಹಾರೋಹಳ್ಳಿ ಕೆರೆ ಬಗ್ಗೆ ಹೇಳ್ತಾನೆ ಇರ್ತಾರೆ. ನಮ್ಮ ಅಶೋಕ ನಾದಿಯಾಗಿ ಈ ಕೆರೆಗೆ ಹಾರೋಹಳ್ಳಿ ನೀರೆಲ್ಲ ಗಲೀಜ್ ನೀರೆಲ್ಲ ಕೆರೆಗೆ ಬರ್ತದೆ. ಈ ಕೆರೆ ಶುದ್ಧೀಕರಣ ಮಾಡಬೇಕು, ಕೆರೆ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹಾರೋಹಳ್ಳಿ ಪಟ್ಟಣಕ್ಕೆ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಮಂಜೂರಾತಿಯನ್ನ ಮಾಡಿಸಿ ಕೆರೆ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ಹಣವನ್ನ ಈಗ ನಾವು ಮಂಜೂರಾತಿಗೆ ಈಗಾಗಲೇ 4 ಕೋಟಿ ಬಿಡುಗಡೆ ಮಾಡಿದ್ದಾರೆ. 4 ಕೋಟಿ ಬಿಡುಗಡೆ ಮಾಡಬೇಕು. ಈ ವರ್ಷ ಬರ ಇರೋದ್ರಿಂದ ಕೆರೆ ನೀರು ಬಿಡೋದು ಬೇಡ ಅಂತ ಹೇಳಿ ಈ ವರ್ಷ ಎಲ್ಲ ಆದ್ಮೇಲೆ ಮುಂದುವರ್ಷಕ್ಕೆ ಕೈಗೆತ್ಕೊಳ್ಳೋಣ, ನೀರಿಗೆ ತೊಂದರೆ ಆಗುತ್ತದೆ ಅಂತ ಹೇಳಿ ಇವತ್ತು ನಿಲ್ಸಿದ್ದೇನೆ. ನಾನು ನಿಮ್ಗೆ ಭರವಸೆಯನ್ನ ಕೊಡ್ತೇನೆ, ಈ ಹಾರೋಹಳ್ಳಿ ಪಟ್ಟಣವನ್ನ ಒಂದು ಸುಂದರ ಪಟ್ಟಣವಾಗಿ ನಗರವಾಗಿ ಅಭಿವೃದ್ಧಿ ಪಡಿಸುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಶಾಸಕರಂತ ಇಕ್ಬಾಲ್ ಅವರ ನೇತೃತ್ವದಲ್ಲಿ ಈ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಾರೋಹಳ್ಳಿ ಕಾವೇರಿ ನೀರು ಕೊಡಬೇಕು ಅಂತ ಹೇಳಿ ಹಿಂದೆ ನಾಗರಾಜ್ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಸರ್ಕಾರದಿಂದ 1.5 ಕೋಟಿ ಮಂಜೂರು ಮಾಡಿಸ್ಕೊಟ್ಟಿದ್ದೆ. 7.5 ಕೋಟಿ. ಆದ್ರೆ ನಂತರ ಬಂದಂತವರು ಇದಕ್ಕೆ ಸಹಕಾರನೂ ಕೊಡ್ಲಿಲ್ಲ, ನೀರು ಕೊಡುವಂತ ಪ್ರಯತ್ನ ಮಾಡಲಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ BWSSBಗೆ ಅವರೇ ಮಂತ್ರಿ. BWSSBಗೆ ಅವರೇ ಮಂತ್ರಿ. ಅವ್ರು ಕೇಳಿದೆ ನಾನು, ಏನಪ್ಪ ಹಾರೋಹಳ್ಳಿಲಿ ಹೋಗಿ ಭಾಷಣ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ ಇಬ್ರು, ನೀನು BWSSB ಮಂತ್ರಿ ಆಗಿದ್ಯಾ, ಹಾರೋಹಳ್ಳಿಗೆ ನೀರ್ ಕೊಡ್ಬೇಕು, ಬರವಾಡಿಗೆ ನೀರ್ ಕೊಡ್ಬೇಕು, ಎಲ್ಲ ಹಳ್ಳಿಗೂ ನೀರ್ ಕೊಡ್ಬೇಕಲ್ಲ ಅಂತ. ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಏನಿಲ್ಲ, ಒಂದ್ ಫೈಲ್ ಪುಟಪ್ ಮಾಡಿಸ್ತೀನಿ, ಒಂದ್ ಆದೇಶ ಮಾಡಿ ಹಾರೋಹಳ್ಳಿ ಮರಳವಾಡಿಗೆ, ಹಾರೋಹಳ್ಳಿ ಟೌನ್ಗೆ ನೀರ್ ಕೊಡ್ಬೇಕೀಗ. ಈಗ ಅದ್ರ ಜೊತೆಗೆ ಹಾರೋಹಳ್ಳಿ ಮರಳವಾಡಿಯ ಎಲ್ಲ ಹಳ್ಳಿಗಳಿಗೆ ನೀರ್ ಕೊಡ್ಬೇಕಲ್ಲ ಅಂತ ಹೇಳಿ ಇವತ್ತು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ನೀರನ್ನ
ಬೆಂಗಳೂರವರು ಯಾವ ನೀರು ಕುಡಿತಾ ಇದ್ದಾರೆ ಅದೇ ನೀರನ್ನ ನಮ್ಮ ಹಾರೋಹಳ್ಳಿ ತಾಲೂಕಿನ ಜನ, ಮರಳವಾಡಿ ತಾಲೂಕಿನ ಮರಳವಾಡಿ ಹೋಬಳಿಯ ಜನ ಕುಡಿಬೇಕು ಅಂತೇಳಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಆದೇಶವನ್ನ ಮಾಡಿ ಕೊಟ್ಟಿದ್ದಾರೆ. ಇದು ನಮ್ಮ ತಾಲೂಕಿನ ಮೇಲಿರ್ತಕ್ಕಂಥ ಪ್ರೀತಿ ನಮಗೆ